ಲಕ್ಷ್ಮಿ ಸರ್, ಇದು ಲಕ್ಷ್ಮಿ ಮೊದ್ಲು ಕೂಲಿ ಕೆಲಸ ಮಾಡ್ತಾ ಇದ್ವು ಸರ್. ಇದರಿಂದ ಅನ್ನ ತಿಂತೀವಿ ಸರ್ ಡೈಲಿ 2 ಟೈಮು. ನಮಗ್ ಊಟ ಇಲ್ಲಂದು ಚಿಂತಿಲ್ಲ, ಅವಕ್ಕಂತೂ ಮೇನ್ ಇರ್ಲೇಬೇಕು ಸರ್. ನಾನೊಬ್ಬ ಬಡ ರೈತ, ನಾನು ಇನ್ನೊಬ್ಬ ರೈತನಿಗೆ ಹಾಳಾಗ್ಲಿ ಅಂತ ಹೇಳಿ ನಾನು ಹೇಳಕ್ ಹೋಗೋದಿಲ್ಲ ಸರ್. ಕೂತು ಉಂಡವನಿಗೆ ಕುಡಿಕೆ ಒಂದು ಸಾಲದಂತೆ ಹೊಟ್ಟೆ ಕಿಚ್ಬಿಟ್ರೆ ಯಾವ್ದೋ ಕಾರಣಕ್ಕೂ ಬರಲ್ಲ. ಇದರಿಂದ ನಾವು ಅನ್ನ ತಿಂತಿದೀವಿ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗಬೇಕು. 15,000 ಮರಿನ ಉಚಿತವಾಗಿ ಕೊಡ್ತಾ ಇದೀವಿ. 8 ತಿಂಗಳಿಗೆ 1.25 kg 2 kg ವರೆಗೂ ಕಟ್ಲಾ ಬಂದಿದೆ. ನಾವು ಕೊಟ್ರ ಮರಿನ ಹಿಡಿದಿ ಸಾಂಬಾರ್ ಮಾಡಿ ಊಟ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಮನೆಗೆ ಸರ್. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೀತಾ ಇರೋದು ಈ ಮೀನು ಕೃಷಿ ಸರ್. ಸರ್ ನಮಸ್ಕಾರ, ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಹೇಳಿ, ಶಿವಮೊಗ್ಗ ಸರ್. ಹೋದ್ ಸಲ ನಾವು 2 ಕೋಟಿ ಮರಿನ ಎಂಟೈರ್ ಕರ್ನಾಟಕದಲ್ಲಿ ನಾವು ಸೇಲ್ ಮಾಡಿದೀವಿ. ಈ ಸರಿ ರೈತರುಗಳಿಗೆ ಬಂಪರ್ ಆಗಿ ನಾವು 15,000 ಮರಿನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾವ ರೀತಿ ಅಂದರೆ 1 ಲಕ್ಷ ಮರಿ ತೊಗೊಂಡ್ರೆ 15,000 ಉಚಿತವಾಗಿ ಕೊಡ್ತೀವಿ, ಬೆಳೀಲಿ ಚೆನ್ನಾಗಿ ಅಂತೇಳಿ. ನೋಡಿ ಸರ್, ಇದೇ ಮರಿನ ನಾನು ನಿಮಗೆ ಕೊಡೋದು ಸರ್. ನೀವು ಮೀನುಗಾರಿಕೆಗೆ ಹೆಂಗೆ ಬಂದಿದ್ದು ಸರ್? ಮೊದಲು ಕೂಲಿ ಕೆಲಸ ಮಾಡ್ತಾ ಇದ್ವು. ಈ ಮೀನುಗಾರಿಕೆ ಅಂತ ಅಕ್ಕಪಕ್ಕ ಮಾಡ್ತಿದ್ರು ಸರ್. ನಾನು ಮಾಡ್ತಿದ್ದೆ, ಮಾಡಿಬಿಟ್ಟೆ ನಾನು. ಯಾಕೆ ಆಗಲಿಲ್ಲ ನಮ್ಮ ಕೈಲಿ. ನನ್ನ ಮಗ ನಾನು ಮಾಡ್ತೀನಿ ಅಂತ ಹೊರಟ. ನನ್ನ ಕೈಲಿ ಆಗಿರಲಿಲ್ಲ. ನೀನು ಏನು ಮಾಡೋಕ್ಕೋ ಆಗತ್ತೋ ಬೇಡ ಕಣ, ಏನೋ ಓದ್ಕೊಂಡಿರು ಅಂತಂದು ಡಿಸ್ಕಂಟಿನ್ಯೂ ಮಾಡಿ ಅಕ್ಕಪಕ್ಕ ನೋಡ್ಕೊಂಡಿದ್ದೆ. ಒಂದು ಸ್ವಲ್ಪ ದಿನ ಮಾಡ್ದೆ ಅವ್ರ ಜೊತೆಗೆ. ಆಮೇಲೆ ನಾನು ಇದನ್ನು ಮಾಡ್ತೀನಿ ಅಂತ ಹೊರಟ. ಆಯ್ತು ಮಾಡಪ್ಪ, ಏನು ತೊಂದರೆ ಇಲ್ಲ, ನೋಡೋಣ, ನಾನು ನಿಮ್ಮ ಜೊತೆಗಿದ್ದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಜೊತೆ ಮಾಡ್ಕೊಂಡು ಬಂದಿವಿ. ಈ ಮೀನುಗಾರಿಕೆ ನಿಮಗೆ ಕೈ ಹಿಡಿದಿದ್ಯಾ ಸರ್? ಲಕ್ಷ್ಮಿ ಸರ್, ಇದರಿಂದ ನಾವು ಅನ್ನ ತಿಂತಾ ಇದ್ದೀವಿ ಸರ್. ಲಾಭ ಇಲ್ದಲೆ ಯಾರು ಮಾಡಲ್ಲ ಸರ್. ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ದಲೆ ಯಾವುದೇ ಕಾರಣಕ್ಕೂ ಸೇರಲ್ಲ. ಕೂತು ಉಂಡವನಿಗೆ ಕುಡಿಕೆ ಒಂದು ಸಾಲದಂತೆ. ಅಂದರೆ ಎಷ್ಟು ಅವನು ಶ್ರದ್ಧೆಯಿಂದ ಶ್ರಮ ವಹಿಸಿ ಮಾಡಿದ್ರೆ ಅವ್ನು ಮುಂದೆ ಬರೋಕ್ಕೆ ಸಾಧ್ಯ. ಸುಖ ಸುಮ್ಮನೆ ನಾನು ಮುಂದೆ ಬರ್ತೇನೆ, ನಾನು ಮುಂದೆ ಬರಲಿಲ್ಲ ಹೊಟ್ಟೆ ಕಿಚ್ಬಿಟ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ರೈತರುಗಳು ನಮ್ಮ ಹತ್ರ ತಗೊಂಡೋಗಿದ ಮೇಲೆ ಖುಷಿ ಪಡ್ತಾ ಇದೆ ಸರ್. ಒಳ್ಳೆ ಇಳುವರಿ ಬರ್ತಾ ಇದೆ. ನಮಗೆ ಬೇಕೇ ಬೇಕು ಮುಂದಿನ ಸರಿಗೂ. ಇದರಿಂದ ನಾವು ಅನ್ನ ತಿಂತಿದ್ದೀವಿ ಅಂತಂದರೆ ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೆ ಬಿತ್ತನೆ ಮರಿ ಕೊಟ್ಟರು ಅಂತಂದರೆ ಅವರು ಒಳ್ಳೆ ಹೆಸರು ಹೇಳ್ತಾರೆ ಸರ್. ನಾನು ಒಬ್ಬ ರೈತ, ಇನ್ನೊಬ್ಬ ರೈತರುಗಳಿಗೆ ನಾನು ಮೋಸ ಮಾಡೋದಕ್ಕೆ ಇಷ್ಟಪಡಲ್ಲ ಸರ್. ಸರ್ ಎಷ್ಟೋ ಜನ ಮರಿ ತಗೊಂಡ್ರೆ ನಿಮ್ಮ ಹತ್ರ ನನಗೆ ಒಳ್ಳೇದಾಗಿದೆ ಅಂತಲೇ ಹೇಳಿದ್ದಾರೆ ಸರ್. ಒಳ್ಳೆ ಮರಿ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು? ನೋಡಿ ಸರ್, ಇದೇನಿದೆಯಾ ಮರಿ, ಇದು ಒಳ್ಳೆ ಹೆಲ್ತಿ ಮರಿ. ಇದು ಈ ರೀತಿ ಮರಿ ಇದ್ರೆ ಎಲ್ಲರೂ ಖುಷಿ ಪಡ್ತಾ ಹೋಗ್ತಾರೆ. ಖುಷಿ ಪಡ್ತಾ ಹೋದಾಗ ಮರಿ ಈ ರೀತಿ ಇಟ್ಕೊಂಡಾಗ ನೀರಲ್ಲಿ ಬಿಟ್ಟಾಗ ಈ ರೀತಿ ಹೋಗ್ತಾ ಇರಬೇಕು. ಈ ಥರ ಹೋಗ್ಲಿಲ್ಲ ಅಂತಂದ್ರೆ ಮರಿ ವೀಕ್ ಇದಾವಂತ ಲೆಕ್ಕ. ಕೆರೆಗೆ ಕರೆಸಿದ್ರು, ನಮಗೆ ಹೆಚ್ಚು ಕಡಿಮೆ 5 ಲಕ್ಷ ಮರಿ ಕೊಟ್ಟಿದ್ವು ಸರ್. ಮರಿ ಚೆನ್ನಾಗಿದೆ, ಬಂದು ಒಂದ್ಸರಿ ವೀಕ್ಷಣೆ ಮಾಡಿ ನೋಡ್ಕೊಂಡು ಹೋಗ್ರಿ ಅಂತಂದ್ರು. ನಾವು ಹೋಗಿದ ಮೇಲೆ ಮ್ಯಾಕ್ಸಿಮಮ್ 8 ತಿಂಗಳಿಗೆ 1.25 kg 2 kg ವರೆಗೂ ಕಟ್ಲಾ ಬಂದಿದೆ. ನಾವು ಕೊಟ್ರ ಮರಿನ ಹಿಡಿದು ಸಾಂಬಾರು ಮಾಡಿ ಊಟ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಮನೆಗೆ. ಮೀನು ಮರಿಗಳನ್ನ ಯಾವ ಥರ ಪೋಷಣೆ ಮಾಡ್ತೀರಾ ಸರ್? ನಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಪೋಷಣೆ ಮಾಡ್ತೀವಿ ಸರ್. ನನ್ನ ಮಗನಿಗೆ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್. ನಾವೆಲ್ಲರೂ ಹೋಗಿರಲಿ ಸರ್, ಆ ಟೈಮಿಗೆ ಬಂದ್ಬಿಟ್ಟು ಈಗೇನು ಫುಡ್ ಕೊಡ್ಬೇಕೋ ಆ ಫುಡ್ ನಾವು ಕೊಡ್ತೀವಿ ಸರ್. ತಗೊಂಡೋದವರು ಮತ್ತೆ ಇನ್ನು 4 ಜನ ಕಳಿಸ್ತಾ ಇದ್ದಾರೆ. ಹಗಲು ರಾತ್ರಿ ಈ ಶ್ರಮದಿಂದಾನೇ ಸರ್ ನಾವು ಇವತ್ತು ಜೀವನ ಮಾಡ್ತಾ ಇರೋದು ಸರ್. ನೀವು ಮೀನು ಮರಿಗಳನ್ನ ಎಲ್ಲಿಂದ ತರೋದು ಸರ್? BRP ಇಂದ ತರೋದು. ನಾವು ಮೀನ್ ಮರಿ ಬಿಡಬೇಕಾದ್ರೆ ಮೊದಲಿಗೆ ಮೀನ್ ಪಾಂಡ್ ಎಲ್ಲ ರೆಡಿ ಮಾಡ್ಕೊಂಡು ಸುಣ್ಣ ಹಾಕಿದ ನಂತರ ನೀರು ಬಿಟ್ಟು ಸಗಣಿ ಕಲಿಸ್ತೀವಿ ಸರ್ 4 ದಿನ ಮುಂಚಿತವಾಗಿ. ಅದು ಪ್ಲಾಂಟಿನ್ ಉತ್ಪತ್ತಿ ಆಗಬೇಕು. ಪ್ಲಾಂಟಿನ್ ಉತ್ಪತ್ತಿ ಆದ ನಂತರ ನಾವು ಮೀನ್ ಮರಿನ ತಗೊಂಬಂದು ಬಿಡ್ತೀವಿ. ಕೂದಲು ಎಳೆ ಇದ್ದಂಗಿರುತ್ತೆ ಅದು. ಆ್ಯಕ್ಚುಲಿ ಸರ್ ನಾನು 15ರಿಂದ 20 ದಿನಕ್ಕೆ 1.25 ಇಂಚ್ ಮರಿ ತಗೊಂಬತ್ತೀನಿ ಸರ್. ಆ ರೀತಿ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಸರ್ ಈ ರೀತಿ ಇರೋದು ಸರ್. ಇದರಿಂದ ರೈತರಿಗೆ ಅಲ್ವಾ ಆದಾಯ ಆಗ್ತಿರೋದು ಸರ್? ನಾನೊಬ್ಬ ಬಡ ರೈತ, ನಾನು ಸಾಕಿದ ಮರಿನ ಬೇರೆ ರೈತ ಬಂದು ತಗೊಂಡೋಗಿ ಅದ್ರಲ್ಲಿ ಒಳ್ಳೆ ಆದಾಯ ಬಂತು ಅಂದರೆ ಸರ್ ಅವ್ನು ಅದ್ರಲ್ಲಿ ಖುಷಿ ಪಡೋದ್ರಲ್ಲಿ ಯಾವುದ್ರಲ್ಲೂ ಸಿಗೋದ ಸರ್. ರೈತರಿಗೆ ಏನು ಹೇಳ್ತೀರಾ ಸರ್? ಕಷ್ಟಪಟ್ಟರೆ ಲಕ್ಷ್ಮಿ ಹೆಂಗೆ ಹೊಲಿತಾಳೋ ಅದೇ ರೀತಿ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೈ ಬೀಳಲ್ಲ ಸರ್ ಈ ಲಕ್ಷ್ಮಿ. ಮೀನು ಮರಿನ ಸರ್ 30 ಪೈಸೆ ಕೊಡ್ತೀವಿ. ಇದು ಮಾರ್ಕೆಟಿಗೆ 6 ತಿಂಗಳ ನಂತರ ಸರ್ ಇದು 100ರಿಂದ 120 ರೂಪಾಯಿ ಮಾರ್ಕೆಟ್ ಬೆಲೆ ಬೀಳುತ್ತೆ. ನಾವೇನು ಹೆಲ್ತಿಯಾಗಿ ನಾವು ಮೀನು ಮರಿ ಕೊಡ್ತೀವಿ, ಕೆರೆಯಲ್ಲೂ ಚೆನ್ನಾಗಿ ಬೇಟೆ ಬಂದು ಒಳ್ಳೆ ಇಳುವರಿ ಬಂತು ಅಂದರೆ ಸರ್ ಮುಂದೆ ನೆಕ್ಸ್ಟ್ ನಮ್ಮನ್ನೇ ಹುಡ್ಕೊಂಬರ್ತಾರೆ. ಅವಾಗ ಲಕ್ಷ್ಮಿ ಅವಳು ಹುಡಿಕೊಂಡು ಹೋಗ್ತಾಳೆ.